ಇವತ್ತು ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಹೇಳಿ ನೋಡುವ. ಎಲ್ರಿಗೂ ಕ್ಯೂರಿಯಾಸಿಟಿ ಆಗ್ತಿದೆಯಾ? ಹಾಗಾದರೆ ಈ ವಿಡಿಯೋನ ಫುಲ್ ಆಗಿ ನೋಡಿ. ಎಲ್ಲರಿಗೂ ನಮಸ್ತೆ. ಇದು ನನ್ನ ಮೊದಲ ವ್ಲಾಗ್. ಸೊ ಎಲ್ಲರಿಗೂ ಆದರದ ಸ್ವಾಗತ. ಇವತ್ತು ಭಾನುವಾರ ಆದ ಕಾರಣ ನಾನು ನನ್ನ ಸೊಸೆಯೊಂದಿರ ಜೊತೆ ಒಂದು ಸಣ್ಣ ಕೆಲಸದ ನಿಮಿತ್ತ ಹೋಗ್ತಾ ಇದ್ದೇವೆ. ಅದೇನು ಕೆಲಸ, ಯಾಕೆ ಈ ಕೆಲಸ ಮಾಡ್ತಾ ಇದ್ದೇವೆ ಅನ್ನೋದನ್ನು ಈ ವಿಡಿಯೋದಲ್ಲಿ ವಿವರಿಸ್ತೇವೆ. ಸೊ ಪೂರ್ತಿಯಾಗಿ ಈ ವಿಡಿಯೋ ನೋಡಿ. ನಾವು ಹೋಗ್ತಾ ಇರೋ ಸ್ಥಳ ನಮ್ಮ ಮನೆಯಿಂದ ಸುಮಾರು 300 ಮೀಟರ್ ದೂರದಲ್ಲಿದೆ. ಆದ್ದರಿಂದ ನಮ್ಮ ಸವಾರಿ ನನ್ನ ಟೂ ವೀಲರ್ನ ಮೇಲೆ ಹೊರಟಿತ್ತು. ಇದು ನಮ್ಮ ಊರು, ಕಲ್ಲಡ್ಕದಿಂದ 2 ಕಿಲೋಮೀಟರ್ ದೂರ. ನಮ್ಮೂರಿನ ರಸ್ತೆಗಳು ಅಷ್ಟೇನು ಚೆನ್ನಾಗಿಲ್ಲ, ಆದರೆ ಪ್ರಕೃತಿ ಸೌಂದರ್ಯಕ್ಕೆ ಕೊರತೆ ಇಲ್ಲ. ನಾವು ಹೋಗುವ ದಾರಿ ಹಳ್ಳಗಳಿಂದ ಕೂಡಿತ್ತು, ಆದರೆ ಎರಡೂ ಕಡೆ ಗಿಡ ಮರಗಳು ನಮ್ಮನ್ನು ಸ್ವಾಗತಿಸುತ್ತಿತ್ತು. ನಮ್ಮದು ತೀರಾ ಹಳ್ಳಿಯೂ ಅಲ್ಲ, ಪೂರ್ತಿ ಸಿಟಿಯೂ ಅಲ್ಲ, ಆದರೆ ಎಲ್ಲ ಜನಾಂಗದವರು ಸಂತಸದಿಂದ ಸಹಬಾಳ್ವೆಯಿಂದ ಬದುಕು ಕಟ್ಟಿಕೊಂಡಿರುವ ಊರು. ಸೊ ನಾವು ತಲುಪಬೇಕಾದ ಸ್ಥಳ ತಲುಪುತ್ತೇವೆ. ನಮ್ಮ ಕೆಲಸಕ್ಕೆ ನಾವು ಏನೆಲ್ಲ ಸಿದ್ಧತೆ ಮಾಡಿಕೊಂಡಿದ್ದೇವೆ ಎಂಬುದನ್ನು ನನ್ನ ಸೊಸೆ ಅದಿತ್ರಿ ಹೇಳ್ತಾಳೆ. ನಂತರ ನಾವು ಕಾಲ್ನಡಿಗೆಯಲ್ಲಿ ಆ ಪ್ರದೇಶದ ಕಡೆ ಹೋಗಬೇಕಾಗ್ತದೆ. ಈಗ ನಮ್ಮ ಹತ್ರ ಇದೆ ಬಾಕ್ಸ್, ಹಾಗೆ ಈ ಡಬ್ಬಿ ಒಳಗೆ ಪೋರಿ ಮತ್ತೆ ಬೈರಸ್ ಉಂಟು. ಹಾಗೆ ನಾವೀಗ ಫಿಶಿಂಗ್ ಹೋಗೋಣ, ಬನ್ನಿ. ಈಗ ನಾವು ನಮಗೆ ಬೇಕಾದ ವಸ್ತುಗಳನ್ನು ತಕ್ಕೊಂಡು ನಾವು ಹೋಗುವಂತಹ ಸ್ಥಳಕ್ಕೆ ಹೋಗ್ತಾ ಇದ್ದೇವೆ. ಸ್ವಲ್ಪ ಗುಡ್ಡಗಾಡು ಪ್ರದೇಶ ಅದು. ಆ ಗುಡ್ಡಗಾಡು ಪ್ರದೇಶದ ಒಳಗಡೆ ನಡ್ಕೊಂಡು ಹೋಗಬೇಕಾಗ್ತದೆ ನಾವು. ಹಾಗೆ ನಾನು, ನನ್ನ ಸೊಸೆ ಮತ್ತು ನನ್ನ ಪುಟ್ಟ ಸೊಸೆ ನಾವು ಹೋಗ್ತಾ ಇದ್ದೇವೆ. ಅದಾಗಲೇ ಅಲ್ಲೇನೋ ಹತ್ತಿರದಲ್ಲಿ ಜನ ಸೇರಿತ್ತು. ನನ್ನ ಪುಟ್ಟ ಸೊಸೆ ಅದನ್ನು ತೋರಿಸಿದ್ಲು ನನಗೆ. ಆದರೆ ನಾನು ಆ ಸಮಯದಲ್ಲಿ ಅದಕ್ಕೇನು ಅಷ್ಟನ್ನು ಗಮನ ಕೊಡಲಿಲ್ಲ. ಹಾಗೆ ನಾವು ಮುಂದಕ್ಕೆ ಹೋದೆವು. ಹೋಗ್ತಾ ಸ್ವಲ್ಪ ಭಯಾನಕವಾಗಿದೆ ಈ ಪ್ರದೇಶ. ಆದರೂ ಇವರು ನನ್ನ ಸೊಸೆಯಂದರು ಹೆಚ್ಚಾಗಿ ಇಲ್ಲಿಗೆ ಬರ್ತಾ ಇರ್ತಾರೆ. ನಾನು ಇದೇ ಮೊದಲು ಬಂದದ್ದು ಈ ಪ್ಲೇಸಿಗೆ. ಸೊ ನಾವು ಹೋಗುವಾಗ ನಾವು ಈಗ ಬಂದ ಸ್ಥಳ ಯಾವುದು ಅಂತಂದರೆ, ನಮ್ಮ ಕಡೆ ಕಣಿ ಅಂತ ಹೇಳ್ತಾರೆ. ಕಣಿ ಅಂದರೆ ನೀರು ಹರಿಯುವ, ಸಣ್ಣದಾಗಿ ನೀರು ಹರಿಯುವಂತಹ ಒಂದು ಸ್ಥಳ. ಅದು ನೀರು ಹರ್ಕೊಂಡು ಹೋಗ್ತದೆ, ಯಾವುದೋ ಒಂದು ಕೆರೆಯಿಂದ ನೀರು ಹರ್ಕೊಂಡು ಇನ್ನೊಂದು ಕೆರೆಗೂ ಅಥವಾ ಇನ್ನೊಂದು ತೋಡಿಗೆ ಹೋಗಿ ಸೇರ್ತದೆ. ಅಂತಹ ಸ್ಥಳ ಇದು. ಅಂತಹ ಸ್ಥಳದಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ನೀರು ನಿಂತು ಆ ನೀರಿನಲ್ಲಿ ಮೀನುಗಳು ಉತ್ಪತ್ತಿಯಾಗಿರ್ತವೆ. ನಾವು ಈಗ ಆ ಮೀನುಗಳನ್ನು ಹಿಡಿಲಿಕ್ಕೆ ಬಂದದ್ದು. ಆ ಮೀನುಗಳು ಅಂತಂದರೆ ದೊಡ್ಡ ದೊಡ್ಡ ಮೀನುಗಳಿಲ್ಲ ಇಲ್ಲಿರುವಂಥದ್ದು ಸಣ್ಣ ಸಣ್ಣ ಮೀನುಗಳು. ಆ ಮೀನುಗಳನ್ನು ನಾವು ಯಾಕೆ ಹಿಡಿತೇವೆ ಅನ್ನೋದನ್ನು ನಾವು ಈ ವಿಡಿಯೋದ ಕೊನೆಗೆ ಹೇಳ್ತೇವೆ. ಹಾಗೆ ನಾನು ಮತ್ತು ನನ್ನ ಸೊಸೆ ಮೀನು ಹಿಡಿಲಿಕ್ಕೆ ಸ್ಟಾರ್ಟ್ ಮಾಡಿದೆವು. ಅವಳು ಅದಕ್ಕೆ ಹೊದ್ಲು ಹಾಕಿ ಮೀನುಗಳನ್ನೊಂದು ಕಡೆ ಸೇರಿಸುವ ಪ್ರಯತ್ನದಲ್ಲಿದ್ದಳು. ಅಷ್ಟೊತ್ತಿಗಾಗಲೇ ನಮ್ಮ ಅತ್ತಿಗೆ ಫೋನ್ ಮಾಡಿದರು, ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಉಂಟು ಬನ್ನಿ ಅಂತ. ಹಾಗೆ ನಾವು ಸಿಕ್ಕಷ್ಟೇ ಮೀನುಗಳನ್ನು ಹಿಡ್ಕೊಂಡು ಮನೆ ಕಡೆ ಹೊರಟೆವು. ಮನೆ ಕಡೆ ಹೊರಡಬೇಕಾದ್ರೆ ಆಗಲೇ ನಾನು ಹೇಳಿದ ಹಾಗೆ ಅಲ್ಲಿ ಜನ ಸೇರಿತ್ತು ಅಂತ ಹೇಳಿದೆ ಅಲ್ಲ, ಅಲ್ಲಿ ಎಂತ ಅಂತ ನೋಡಬೇಕಾದ್ರೆ ಅಲ್ಲಿ ಒಬ್ಬರು ಅಜ್ಜ ಮೃತರಾಗಿದ್ದರು. ಹಾಗೆ ಅವರ ಅಂತ್ಯ ಸಂಸ್ಕಾರಕ್ಕೆ ಅಲ್ಲಿ ಸಿದ್ಧತೆ ಮಾಡಿಕೊಳ್ತಾ ಇದ್ರು. ನೋಡಿ, ಅಲ್ಲಿ ಕಟ್ಟಿಗೆಗಳನ್ನು ಇಟ್ಟಿದ್ದಾರೆ. ಇನ್ನೇನು ಸ್ವಲ್ಪ ಸಮಯದಲ್ಲಿ ಆ ಕಟ್ಟಿಗೆಯ ಮೇಲೆ ಅವರ ಮೃತದೇಹವನ್ನು ಇಟ್ಟು ಅವರು ಅದನ್ನು ಬೆಂಕಿ ಹಚ್ಚಿ ಅಂತ್ಯ ಸಂಸ್ಕಾರ ಮಾಡ್ತಾರೆ. ಒಂದು ಗಳಿಗೆ ನಮಗೆ ಸ್ವಲ್ಪ ತಳಮಳ ಆಯಿತು, ಸ್ವಲ್ಪ ಭಯ ಆಯಿತು. ಆದರೆ ನಾವು ಎಲ್ಲರೂ ಹೋಗಬೇಕಾದ ಸ್ಥಳ ಅದು. ನಾವಿವತ್ತು ಎಷ್ಟೇ ಅಹಂಕಾರದಲ್ಲಿ ನಮ್ಮದು ನಾನು ಅನ್ನೋದು ಎಷ್ಟೇ ಮೆರೆದ್ರು, ನಾವೆಷ್ಟೇ ಸಂಪಾದಿಸಿದ್ರು, ಅದನ್ನೆಲ್ಲವನ್ನು ಒಂದು ದಿವಸ ಬಿಟ್ಟು ನಾವೆಲ್ಲರೂ ಹೋಗಬೇಕಾದ ಸ್ಥಳ ಅದು. ಸೊ ನಾವಿನ್ನು ದೇವಸ್ಥಾನಕ್ಕೆ ಹೊರಡಬೇಕು ಅಂತ ಸ್ವಲ್ಪ ವೇಗವಾಗಿ ನಾವು ಮನೆ ಹತ್ರ ಹೋದೆವು. ನಮಗೆ ಆಗಾಗಲೇ ಒಂದು 5-6 ಮೀನುಗಳಷ್ಟೇ ಸಿಕ್ಕಿತ್ತು. ಅಂದರೆ ಆಗಲೇ 12 ಗಂಟೆ ಕಳೆದೋಗಿತ್ತು. ದೇವಸ್ಥಾನದಲ್ಲಿ 12ವರೆಗೆ ಪೂಜೆ ಇರುವುದು. ಹಾಗೆ ನಾವು ಬೇಗ ಹೊರಟೆವು. ಹಾಗೆ ಅದನ್ನೊಂದು ಕಡೆ ಇಟ್ಟು
ಒಂದು ಕಡೆ ಇಟ್ಟು ಹೋದೆವು. ನಾವು ಲೆಕ್ಕ ಮಾಡುವಾಗ ನಮಗೆ ಖಾಲಿ 7 ಮೀನುಗಳಷ್ಟೇ ಸಿಕ್ಕಿತ್ತು. ಅದನ್ನೊಂದು ಸೈಡಲ್ಲಿ ಇಟ್ಟು ನಮ್ಮ ಪಯಣ ಮತ್ತೆ ದೇವಸ್ಥಾನದ ಕಡೆ ಹೊರಟಿತು. ದೇವಸ್ಥಾನ ಇದು ಯಾವ ದೇವಸ್ಥಾನ ಅಂತಂದರೆ ನಮ್ಮ ಊರಿನ ಅಂದರೆ ಕಶಕೋಡಿಯ ವೆಂಕಟರಮಣ ದೇವಸ್ಥಾನ, ಮಹಾವಿಷ್ಣುವಿನ ದೇವಸ್ಥಾನ ಇದು. ಇವತ್ತೇನು ವಿಶೇಷ ಅಂತಂದರೆ ಈ ಭಾನುವಾರ ಸಾರ್ವಜನಿಕ ಸತ್ಯನಾರಾಯಣ ಪೂಜೆ ಇತ್ತು. ನಮ್ಮ ಅತ್ತಿಗೆ ಪೂಜೆ ಬರೆಸಿದ್ರು. ಹಾಗೆ ನಾವು ಪೂಜೆಗೆ ಬಂದು ದೇವಸ್ಥಾನದ ಒಳಗೆ ಹೋಗಿ ದೇವರ ದರ್ಶನ ಮಾಡಿ ಅಲ್ಲಿ ಪ್ರಸಾದ ಸ್ವೀಕರಿಸಿ ಅಲ್ಲೇ ಭೋಜನ ಮುಗಿಸಿ ನಾವು ಮತ್ತೆ ಮನೆ ಕಡೆಗೆ ಹೊರಡ್ತೇವೆ. ಸೊ ನಾವು ದೇವಸ್ಥಾನದ ಒಳಗೆ ಹೋದೆವು. ನಂತರ ಮತ್ತೆ ಬಂದು ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಿ, ಮನೆಯಲ್ಲಿ ಅರ್ಧ ಗಂಟೆ ರೆಸ್ಟ್ ಮಾಡಿ ಮಕ್ಕಳ ಜೊತೆ ಸ್ವಲ್ಪ ಆಟ ಆಡಿ ಮತ್ತೆ ವಾಪಸ್ ಇನ್ನೊಂದು ಕಡೆ ಹೊರಟೆವು. ಇದು ನಾವು ಆಗ ಹೋಗಿದ್ದೇವಲ್ಲ ಅದೇ ಸ್ಥಳದ ನೀರು ಇಲ್ಲಿಂದ ಸ್ಟಾರ್ಟ್ ಆಗ್ತದೆ. ಇಲ್ಲಿ ಹಿಂದುಗಡೆ ಒಂದು ಕೆರೆ ಉಂಟು. ಆ ಕೆರೆಯಿಂದ ನೀರು ಹರಿದುಕೊಂಡು ಹೋಗ್ತದೆ ಆ ಪ್ಲೇಸಿಗೆ. ಸೊ ನಾವು ಮತ್ತೆ ಇಲ್ಲಿ ಬಕೆಟ್ ಇಟ್ಕೊಂಡು ಆ ಸ್ಥಳಕ್ಕೆ ಹೋದೆವು. ಇಲ್ಲಿ ನಮಗೆ ಮೀನುಗಳು ಸಿಗಬಹುದು ಅಂತ ಒಂದು ಭರವಸೆ ಇತ್ತು. ಸೊ ಇದು ತೋಟದಿಂದ ಒಳಗೆ ಹೋಗಬೇಕು. ದಾರಿ ತುಂಬ ಕಿರಿದಾಗಿದೆ, ಹೋಗಲಿಕ್ಕೆ ತುಂಬ ಕಷ್ಟ ಆಯಿತು. ಯಾಕಂತಂದರೆ ನಾವು ಇದಾಗಲೇ ತುಂಬ ಸಮಯ ಆಯಿತು ನಾವು ಇಂಥ ಪ್ಲೇಸಿಗೆ ಹೋಗಿ, ಇಂಥ ಪ್ರದೇಶಕ್ಕೆ ಹೋಗಿ. ಮೊದಲೆಲ್ಲ ಸಣ್ಣವರಿರುವಾಗ ಹೋದ ನೆನಪು. ಆದರೆ ಒಂದು ಖುಷಿ ಏನು ಅಂತಂದರೆ ನಾವು ಯಾವತ್ತೂ ಮಕ್ಕಳ ಜೊತೆ ಮತ್ತು ಪ್ರಕೃತಿಯ ಜೊತೆ ಬೆರಿಬೇಕು. ಮಕ್ಕಳ ಜೊತೆ ಮತ್ತು ಪ್ರಕೃತಿಯ ಮಧ್ಯದಲ್ಲಿದ್ದರೆ ನಮಗೆ ಎಷ್ಟೇ ಕಷ್ಟಗಳಿರಲಿ, ನಮಗೆ ಎಷ್ಟೇ ಬೇಸರಗಳಿರಲಿ, ಅದು ಒಂದು ಕ್ಷಣ ಮರೆತು ಹೋಗಿರ್ತದೆ. ಖುಷಿಯಾಗಿರ್ತೇವೆ ನಾವು. ಒಂದು ಗಳಿಗೆ ನಾವೆಲ್ಲವನ್ನು ಮರೆತು ಖುಷಿಯಾಗಿರ್ತೇವೆ. ಒಂಥರ ಅಮ್ಮನ ಮಡಿಲಿನಲ್ಲಿ ಇದ್ದಂತಹ ಅನುಭವ ಈ ಪ್ರಕೃತಿಯ ಮಧ್ಯದಲ್ಲಿದ್ದರೆ. ಹಾಗೆ ನಾವು ಹೋದೆವು. ತುಂಬ ಕಿರಿದಾಗಿದೆ, ಅಂದರೆ ಗಿಡಗಂಟಿಗಳೆಲ್ಲ ಬೆಳೆದು ದಾರಿಗಳೆಲ್ಲ ಮುಚ್ಚೋಗಿತ್ತು. ಅಂದರೆ ಈಗ ಯಾರು ಆಚೆ ಹೋಗೋದು ಕಡಿಮೆ ಅಲ್ವಾ, ಹಾಗೆ ಕೆಸರಿತ್ತು. ಹೋಗುವಾಗ ತುಂಬ ಕೆಸರಾಯಿತು. ಆದರೂ ಪರವಾಗಿಲ್ಲ, ಯಾಕಂತಂದರೆ ಆ ಪ್ರಕೃತಿಯ ಮಧ್ಯದಲ್ಲಿರುವುದೇ ಖುಷಿ ಅಲ್ವಾ. ಹಾಗೆ ಹೋದೆವು. ಇದು ಹೋಗುವ ದಾರಿ ಅಲ್ಲೇ ಸ್ವಲ್ಪ ಎದುರುಗಡೆ ನಮ್ಮ ಅತ್ತಿಗೆ ನಿಂತಿದ್ದಾರೆ. ಅಲ್ಲಿ ನೀರಿನ ಇದು ಉಂಟು, ಹರಿವು, ಅಂದರೆ ನೀರು ಹರಿದುಕೊಂಡು ಹೋಗುವಂಥ ಸಣ್ಣ ಕಣಿ. ಹಾಗೆ ನಾವಲ್ಲಿ ತಲುಪಿದೆವು. ಈಗ ನನ್ನ ಅತ್ತಿಗೆ ಮತ್ತು ನನ್ನ ಸೊಸೆ ಬಟ್ಟೆ ಹಾಕಿ ಮೀನು ಹಿಡಿಯುವ ಅಂತ ಹೇಳಿ ಸಿದ್ಧತೆ ಮಾಡ್ತಾ ಇದ್ದಾರೆ. ನಮಗೆ ಹೀಗೆ ನೋಡಲಿಕ್ಕೆ ಹೋಗುವಾಗ ಅಲ್ಲಿ ತುಂಬ ಮೀನುಗಳಿತ್ತು, ಆಚೆ ಈಚೆ ಹೋಗ್ತಾ ಇತ್ತು. ಹಾಗೆ ಅವರೆಂತ ಮಾಡಿದ್ರು, ಅಲ್ಲಿ ಮೀನು ಸಿಗಬಹುದು ಅಂತ ಹೇಳಿ ಬಟ್ಟೆ ಹಾಕಿ ನನ್ನ ಅತ್ತಿಗೆ ಮತ್ತು ಸೊಸೆ ಮೀನು ಹಿಡಿಲಿಕ್ಕೆ ಸ್ಟಾರ್ಟ್ ಮಾಡಿದರು. ಆದರೆ ಅಷ್ಟೇನು ಮೀನು ನೀರಲ್ಲಿದ್ದಷ್ಟು ಮೀನು ಬಟ್ಟೆ ಮೇಲೆ ಬರ್ತಾ ಇರಲಿಲ್ಲ. ಹಾಗೆ ಅವಳು ಅದಕ್ಕೆ ಹೊದ್ಲು ಹಾಕ್ತಾಯಿದ್ಲು, ಅಂದರೆ ಮೀನುಗಳು ಹೊದ್ಲಿಗೆ ಬರ್ಬೋದು ಅಂತ ಹೇಳಿ ಹೊದ್ಲು ಹಾಕಿದ್ಲು. ಆದರೆ ಅದು ಮೀನುಗಳು ಹೊದ್ಲಿಗೆ ಬರಲಿಲ್ಲ, ಅಂದರೆ ಅದನ್ನು ಮೂಸಿ ಕೂಡ ನೋಡಲಿಲ್ಲ ಅದು. ಹಾಗೆ ಸಿಕ್ಕಿತು ನಮಗೆ ಅಲ್ಲಿ. ತುಂಬ ಪ್ರಯತ್ನ ಪಟ್ಟು ತುಂಬ ಹೊತ್ತು ಹುಡುಕಿ ನಾವು ಪ್ರಯತ್ನ ಪಟ್ಟು ಒಂದೊಂದು ಸಣ್ಣ ಮೀನುಗಳೆಲ್ಲ ಸಿಗ್ತಾಯಿತ್ತು. ಹಾಗೆ ಆ ಮೀನುಗಳನ್ನೇ ಹಿಡಿದು ಡಬ್ಬದಲ್ಲಿ ಹಾಕಿದೆವು. ಇಷ್ಟು ಮೀನುಗಳು ನಮಗೆ ಅಲ್ಲಿ ಸಿಕ್ಕಿತ್ತು. ಹಾಗೆ ನಾವು ಮತ್ತೆ ಮೊದಲ ಸ್ಥಳಕ್ಕೆ ಹೋದೆವು. ನಾವು ಮತ್ತೆ ವಾಪಸ್ ನಮಗೆ ಮೀನುಗಳು ಬೇಕಿತ್ತು. ಹಾಗೆ ಮತ್ತೆ ವಾಪಸ್ ಆ ಸ್ಥಳಕ್ಕೆ ಹೋದೆವು. ನಾನು ಆಗಲೇ ತೋರಿಸಿದ ಹಾಗೆ ಅಲ್ಲಿ ಒಂದು ಅಂತ್ಯ ಸಂಸ್ಕಾರಕ್ಕೆ ಸಿದ್ಧತೆ ಮಾಡ್ತಾಯಿದ್ರು ಅಂತ ಹೇಳಿದೆ ಅಲ್ಲ, ಅಲ್ಲಿ ಈಗ ಅಂತ್ಯ ಸಂಸ್ಕಾರ ಆಗಿ ಹೋಗಿತ್ತು. ನೋಡಿ, ಅಲ್ಲಿ ಇದಾಗಲೇ ಸುಟ್ಟೋಗಿದೆ, ದೇಹ ಇಟ್ಟು ಸುಟ್ಟಾಗಿತ್ತು. ಎಲ್ಲರೂ ಅಷ್ಟೇ, ನಾವು ಇದ್ದಾಗ ಮಾತ್ರ, ಇಲ್ಲದಾಗ ಹೋದ ನಂತರ ಇಷ್ಟೇ ನಮ್ಮದೆಲ್ಲರ ಕತೆ ಇಷ್ಟೇ. ಸೊ ಅಲ್ಲಿ ಅದಾಗಲೇ ಸುಟ್ಟಾಗಿ ಎಲ್ಲರೂ ಹೋಗಿ ಆಗಿದೆ. ಆದರೆ ಮೊದಲಿನ ಇದ್ದ ಹಾಗೆ ಈಗ ಅನುಭವ ಇರಲಿಲ್ಲ. ಯಾಕಂದರೆ ಸ್ವಲ್ಪ ನೆಗೆಟಿವ್ ಎನರ್ಜಿ ಇದ್ದ ಹಾಗೆ ಆಯಿತು ನಮಗೆ ಅಲ್ಲಿ. ಅಂದರೆ ಅದಾಗಲೇ ಸುಟ್ಟು ಹೋಗಿತ್ತು. ಆ ಸುಟ್ಟಂತಹ ಸ್ಮೆಲ್ ಬರ್ತಾಯಿತ್ತು ಸ್ವಲ್ಪ. ಅಂದರೆ ಅದರ ಪಕ್ಕದಲ್ಲೇ ಈ ನೀರಿನ ವ್ಯವಸ್ಥೆ ಇರೋದು, ನೀರಿನ ಕಣಿ ಇರೋದು.
ಹಾಗೆ ನಾವು ಬಂದೆವು, ಆದರೂ ಸ್ವಲ್ಪ ಧೈರ್ಯ ಮಾಡಿ ಬಂದೆವು. ಮತ್ತು ಇದು ಕೂಡ ಸ್ವಲ್ಪ ನಿರ್ಜನ ಪ್ರದೇಶ ಆದ ಕಾರಣ ಇಲ್ಲಿ ಜನ ಇದಿಲ್ಲ, ಸಂಚಾರ ಇಲ್ಲ ಇಲ್ಲಿ. ಆದ ಕಾರಣ ಸ್ವಲ್ಪ ಭಯ ಹುಟ್ಟಿಸಿತ್ತು ಈ ಪ್ರದೇಶ. ಅಂದರೆ ಅಲ್ಲಿ ಮರಗಳು, ಗಿಡಗಂಟಿಗಳು, ಪೊದೆಗಳು ಎಲ್ಲ ಇದ್ದ ಕಾರಣ ಸ್ವಲ್ಪ ಆಗಕ್ಕಿಂತ ಈಗ ಭಯ ಇತ್ತು, ಸ್ವಲ್ಪ ಭಯ ಇತ್ತು. ಒಂದು ಸ್ವಲ್ಪ ಮನಸ್ಸಲ್ಲಿ ತಳಮಳ ಇತ್ತು. ಅಂದರೆ ನೋಡಿ ಅದರ ಸುಟ್ಟಂತಹ ಹೊಗೆ ಆ ಕಡೆ ಬರ್ತಾ ಇತ್ತು. ಆ ಕಡೆ ಬರ್ತಾ ಇರುವ ಕಾರಣ ಅದರ ಸ್ಮೆಲ್ ಅಲ್ಲಿ ಬರ್ತಾ ಇತ್ತು. ಹಾಗೆ ಮತ್ತೆ ಪ್ರಯತ್ನ ಪಟ್ಟೆವು, ಬಟ್ಟೆ ಹಾಕಿದೆವು, ಹೊದ್ಲು ಹಾಕಿದೆವು. ನಾವು ಸ್ವಲ್ಪ ವೆಜಿಟೇರಿಯನ್ ಆದ ಕಾರಣ ನಮ್ಮ ಥಿಂಕಿಂಗ್ಗಳು ವೆಜ್ಜಿನ ಕಡೆಗೆ ಇತ್ತು. ಆದ ಕಾರಣ ಹೊದ್ಲು, ಬಿಸ್ಕೆಟ್ಗಳು ಎಲ್ಲ ತಗೊಂಡು ಹೋಗಿ ಹಿಡಿಲಿಕ್ಕೆ ಪ್ರಯತ್ನ ಪಟ್ಟೆವು. ನಾವಿದು ಮೊದಲ ಬಾರಿ ಪ್ರಯತ್ನ ಪಡ್ತಾ ಇರೋದು. ನಾವು ಇಷ್ಟರವರೆಗೆ ಮೀನು ಹಿಡಿಲಿಕ್ಕೆ ಬರಲಿಲ್ಲ, ಇದೇ ಮೊದಲ ಬಾರಿ ಪ್ರಯತ್ನ ಪಟ್ಟದ್ದು. ನಾವು ಪ್ರಯತ್ನ ಪಟ್ಟದ್ದೇನೋ ದೊಡ್ಡದಾಗಿ ಎಷ್ಟೋ ಅನುಭವ ಇದ್ದಾಗ ಹಾಗೆ ನಾವು ಬಂದೆವು. ಆದರೆ ನಮಗೆ ಇದು ಮೊದಲ ಅನುಭವ ಆದ ಕಾರಣ ನಮಗೇನು ಅಷ್ಟೊಂದು ಪರಿಣತಿ ಇಲ್ಲ ಈ ಮೀನು ಹಿಡಿಯುವ ವಿಷಯದಲ್ಲಿ. ನಮಗೆ ಅಷ್ಟೇನು ಪರಿಣತಿ ಇಲ್ಲ. ಆದ ಕಾರಣ ನಾವು ಒಂದೊಂದೇ ಇದನ್ನು ಹಿಡ್ಕೊಂಡು 1, 2, 3 ಎಲ್ಲ ಬರ್ತಾ ಇತ್ತು ನಮ್ಮ ಇದಕ್ಕೆ ಬಟ್ಟೆಗೆ. ಅದನ್ನೇ ಹಿಡ್ಕೊಂಡು ನಾವು ನಮ್ಮ ಡಬ್ಬಕ್ಕೆ ಹಾಕ್ತಾಯಿದ್ದೆವು. ಹಾಗೆ ತುಂಬ ಪ್ರಯತ್ನ ಪಟ್ಟೆವು. ತುಂಬ ಪ್ರಯತ್ನಪಟ್ಟು ಒಂದು ಸ್ವಲ್ಪ ಮೀನುಗಳನ್ನು ಹಿಡಿತಾ ಇದ್ದೆವು. ಅಷ್ಟೊತ್ತಿಗೆ ನಾನು ಮತ್ತು ನನ್ನ ಸೊಸೆ ಇಬ್ಬರೇ ಬಂದಿದ್ದೆವು. ಸ್ವಲ್ಪ ಹೊತ್ತಾಗುವಾಗ ನಮ್ಮ ಅತ್ತಿಗೆ ಮತ್ತು ಇನ್ನೊಬ್ಬಳು ಸೊಸೆ ಕೂಡ ನಮ್ಮ ಜೊತೆ ಜಾಯ್ನ್ ಆದರು. ಹಾಗೆ ಅವರು ಕೂಡ ಮತ್ತೆ ತುಂಬ ಪ್ರಯತ್ನ ಪಟ್ಟರು. ತುಂಬ ಪ್ರಯತ್ನ ಪಡ್ತಾ ಅವಳು ಹೊದ್ಲು ಹಾಕೋದು ನೋಡಿ, ಹೊದ್ಲು ಹಾಕಿ ಬಿಸ್ಕೆಟ್ ಹಾಕಿ ಅಷ್ಟೋ ಇಷ್ಟೋ ಕಷ್ಟಪಟ್ಟು ಸ್ವಲ್ಪ ಹಿಡಿದೆವು. ಹಾಗೆ ಹಿಡ್ದದ್ದಷ್ಟನ್ನು ಮನೆಗೆ ತಗೊಂಡು ಬಂದೆವು. ನೋಡಿ ಇಷ್ಟೆಲ್ಲ ಮೀನುಗಳು ಸಿಕ್ಕಿತ್ತು. ಮತ್ತೊಂದು ಬಕೆಟಲ್ಲಿ ಸ್ವಲ್ಪ ಮೀನಿತ್ತು, ಅದರದ್ದು ವಿಡಿಯೋ ಮಾಡಲಿಲ್ಲ ನಾನು. ಈಗ ಅದು ಯಾಕೆ ತಂದದ್ದು ಅಂತ ಹೇಳಿ ನಮ್ಮ ಸೊಸೆ ಹೇಳ್ತಾಳೆ, ಕೇಳಿ. ಯಾಕೆ ತಂದದಂದರೆ ಬಾವಿಗೆ ಹಾಕಲಿಕ್ಕೆ. ಬಾವಿಗೆ ಯಾಕೆ ಹಾಕಬೇಕಂದ್ರೆ ಅದು ಬಾವಿಯಲ್ಲಿರುವ ಕ್ರಿಮಿಕೀಟಗಳನ್ನು ತಿಂದು ಬಾವಿಯ ನೀರನ್ನು ಸ್ವಚ್ಛ ಮಾಡ್ತದೆ. ಅದಕ್ಕೋಸ್ಕರ ಈ ಮೀನನ್ನು ಹಿಡಿದದ್ದು. ಇದಾಗಿತ್ತು ನಮ್ಮ ಮೊದಲ ವ್ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.